ಯಾಕಂದ್ರೆ ನೀವೇನು ಮುಂಗಾರಿನೂ ಬಿತ್ತವ್ರಲ್ಲ, ಬೆಳ್ಳಿನೂ ಬಿತ್ತವ್ರಲ್ಲ, ಮಡಿಕೆನೂ ಬಿತ್ತವ್ರಲ್ಲ, ಜಾಗ ಓದು ಬಿಡ್ತಾವು. ನಾ ಏನಾಗ್ತೇನೆ, ನಿಮ್ಮ ಮನೆ ಕೊಡ್ಬೇಕಾದ್ರೆ ಒಂದು 4-5 ಗುಂಟೆದಾಗ ಒಂದು 10 ಕಪ್ ಬದನೆ ಗಿಡ, ಒಂದು 10 ಕಪ್ ಟೊಮೆಟೊ, ಒಂದು 10 ಕಪ್ ಮೆಣಸಿ ಗಿಡ, ಆಮೇಲೆ ಒಂದು 3-4 ಬಳ್ಳಿ ನಿಮಗೆ ನಿಮ್ಮನ್ನ ತಂದ್ಕೊಳ್ರಿ. ಕುಂಬಳಕಾಯಿ ಬೆಳಿಬೇಕು, ಸೋರೆಕಾಯಿ ಬೆಳಿಬೇಕು, ಚಿತ್ರಿಕಾಯಿ ಬೆಳಿಬೇಕು. ಒಂದೊಂದು ಬಳ್ಳಿ ಹಾಕಿ ಅಲ್ಲೇ ಬದುನಾಗ ಬರ್ತಾವು. ಮನ್ಯಾಗ ದನಗಳು ಇರ್ತಾವು, ಮನ್ಯಾಗ ದನಗಳು ಹಾಲು ಕಡಿಮೆ ಆಗ್ತಾವೆ. ನಿಮಗೆ ದೊಡ್ಡ ಸಮಸ್ಯೆ ಏನು, ಅದನ್ನ ಕಡಿಮೆ ಆಗ್ತದೆ. ಅವ್ನಿಗೆ ಯಾಕೆ ಕಡಿಮೆ ಆಗ್ತಾವ? ಅದು ಕೆಲವೊಂದು ಪೋಷಕಾಂಶಗಳು ಸಿಕ್ಕಿಲ್ಲ. ಹಾಲು ಹೆಚ್ಚು ಮಾಡ್ಬೇಕಾದ್ರೆ 1-2 ಮಾತು ಹೇಳ್ತೀನಿ, ನಾನು ಮುಗಿಸ್ತೇನೆ. ಕುಂಬಳಕಾಯಿ ಇರ್ತಾವೆ, ಗೋಲ್ ಕುಂಬಳ ಇರ್ತಾವೆ, ಗೋಲ್ ಅಂತಿರ್ಲಿ. ಕುಂಬಳಕಾಯಿ ತಗೊಂಡು ಒಂದು 1/2 ಕಿಲೋ ಕಟ್ ಮಾಡಿ ಒಂದು 50 ಗ್ರಾಮ್ ಸೈಲೋ ಅನ್ನೋಂತ ಸೈಲೋ ಉಪ್ಪು ಅಂತ ಕರಿ ಉಪ್ಪ, ಮೋಸ್ಲು ಉಪ್ಪು ಅಂತೀವಿ. ಸಾದರ್ ಲವಣ ಅಂತೀವಿ. ಅದನ್ನೊಂದು 50 ಗ್ರಾಮ್ ತಗೋದು. ಇದು ಒಂದು 1/2 ಕಿಲೋ. ಇವನ್ನೆಲ್ಲ ಪೀಸ್ ಮಾಡಿ ಅದರೊಳಗೆ ಕುದಿಸಿ ಅದನ್ನು ತಂಗಳು ತಿನ್ನಿಸಿ. ಎಷ್ಟು? ಒಂದು ತಿಂಗಳು ತಿನ್ನಿಸಿ. ತಿನ್ನಿಸಿದ್ರಂದ್ರೆ ಚಲೋ ಕ್ವಾಲಿಟಿ ಹಾಲು ಬರ್ತೈತಿ ಮತ್ತು ಹಾಲಿನ ಇದನ್ನು ಹೆಚ್ಚಾಗ್ತೈತಿ. ಒಂದು 2ನೇ ನನ್ನ ಕಡೆ ಭಾಳ ಬಂದಿರ್ತಾವೆ. ನಿಂಬೆಹಣ್ಣು ಇರ್ತಲ್ಲ, ಚಪಾತಿ ಮಾಡೋದು ಕಡಿತ ತಪ್ಪಗ ಮಾಡೋದು ಮಾಡಿದ್ರೆ ನಿಂಬೆಹಣ್ಣು ಇಟ್ಟು ಹಂಚಿನ ಹುರಿದ ಹಂಚು ಕರೆಯಂಗಿಲ್ಲ, ಸುಡುದು ಬೆಂಕಿಯಾಗ ಹಾಕಿ ಸುಟ್ಟದ್ದನ್ನ ಮುಂಜಾನೆ ಒಂದು ಸಂಜೆಕೊಂಡು ತಿಳಿಸಿ. ಒಂದು 8 ದಿವಸ ಮಾಡಿ ಚಲೋ. 3ನೇದು ಹೇಳಿ, 3ನೇದು ಈ ಹುಣಸೆ ಪಕ್ಕ ಇರ್ತಾವಲ್ಲ, ನಿಮ್ಮ ಹೊರಗೆ ಹುಣಸಿದ್ರ ಇಲ್ಲ ಅದಾವ. ಹುಣಸಿ ಗಿಡ ಇತ್ತು ಅಂದ್ರೆ ಹುಣಸಿ ಪಕ್ಕ ಅಂತ ಗೊತ್ತೈತೆ. ಹುಣಸಿ ಬೀಜ ಒಂದು 15 ಕಿಲೋ ಬೀಸಿ ಹಿಟ್ಟು ಮಾಡಿಬಿಟ್ಟು ತುಪ್ಪಡಿ ಮಾಡಿ ಬೀಸಿ ಹಿಟ್ಟು ಮಾಡಿಬಿಟ್ಟು ಅದರೊಳಗೆ ಪ್ರತಿ ದಿವಸ ಒಂದು 15 ಗ್ರಾಮ್ ತಗೋದು. 15-20 ಗ್ರಾಮ್ ತಗೊಂಡು ಒಂದಿಷ್ಟ ಬೆಲ್ಲ ತಗೋರಿ. ಅದನ್ನೆರಡು ಕೂಡಿಸಿ ತನಕ ತಿನ್ನಿಸಿ. ಒಂದು ತಿಂಗಳು ತಿನ್ನಿಸ್ರಿ. ಈಗ ನಿಮ್ಮ ತನಕ ಹಾಲು ಹೆಚ್ಚಾಗಲಿಲ್ಲ ನಾನು ಒಂದು 200 ಗ್ರಾಮ್ ಅಕ್ಕಿ, 200 ಗ್ರಾಮ್ ಕೊಬ್ಬರಿಬೇಳೆ, ಇವೆರಡೂ ನೆನೆಡ್ರಿ. ಮೊದಲ ರಾತ್ರಿ ನೆನೆಡ್ರಿ. ನೆನೆಟ್ಟು ಹಿಂದಾಗಡೆ ಮುಂಜಾನೆ ಅವು ಎರಡನ್ನೂ ತಗೊಂಡು ಅದರಾಗ ಒಂದು 50 ಗ್ರಾಮ್ ಬೆಲ್ಲ ಹಾಕಿ ಕುದಿಸಿ. ಏನೇನು ತೊಗರಿಬೇಳೆ, ಅಕ್ಕಿ ಮೊದಲು ನೆನೆಸ್ಬೇಕು. ನೆನೆಸಿ ಹಿಂದಾಗಡೆ ಅದರ ಒಂದು ಬೆಲ್ಲ ಹಾಕಿ ಕುದಿಸಿ ತಿನ್ನಿಸಿ. ನೀವು ಒಂದು ತಿಂಗಳು ತಿನ್ನಿಸಿ. ನಿಮ್ಮ ಮಕ್ಕಳ ಹಾಲಿನ ಕ್ವಾಲಿಟಿ ಆಮೇಲೆ ಅದರ ಪಾತ್ರ ಪ್ರಮಾಣ ಹೆಚ್ಚಾಕೊಂತ ಹೋಗ್ಬೇಕು. ಇಂಥ ಒಂದು 15-20 ಫಾರ್ಮುಲಾನ ನನ್ನ ಹತ್ರ. ನೀವು ಯಾರಿಗಾರು ಯಾವಾಗ ಬೆಳೆ ಸಿಕ್ಕಂದ್ರೆ ಹೇಳ್ತೀನಿ ಮಾಡ್ತೀವಿ. ಯಾವಾಗ ಈ ಭಾಳ ಹೇಳಿದ್ನಂತ ನೀವು ತಲೆ ಬಿಡುವುದಿಲ್ಲ. ಮೊದಲಿನ ಮುಂದಿನ ಎಲ್ಲ ಕ್ಲಾಸ್ ಸತ್ತಾನ ನಾವು ಹೆಂಗೆ ಹೇಳಿದ್ದೀವಿ ಅಂದ್ರೆ ನೀವು ಹೆಂಗೆ ಹೇಳಿದ್ರೆ ನಮ್ಮ ಹತ್ರ ಏನು ಜರ ವಿದ್ಯೆ ಒಕ್ಕಲಿಗರ ಎಲ್ಲರೂ ಬರೀ ಮಂದಿನಾಗ ಅವಲಂಬಿಸ್ಕೊಂಡಿರ್ಬಾರ್ದು. ಒಕ್ಕಲಿಗೆ ಯಾಕೆ ತನ್ನ ಮನ್ಯಾಗ ಏನೇನು ಬೇಕಾಗ್ತಾವ ಎಲ್ಲನೂ ತಾನೇ ತಿಳ್ಕೊಂಡಿರ್ಬೇಕು. ನಾವು ಒಕ್ಕಲಿಗೆ ಆಗ್ತೀವಿ. ಅದಕ್ಕೆ ಸುಮ್ಮನೆ ಇರಲಿಲ್ಲ. ಯಾವಾಗ ಒಂದು ಹೇಳಿರ್ತೀನಿ. ನನಗೆ ಭಾಳ ಸಂತೋಷ ಆಗ್ತದೆ. ನಾವು ಒಂದು ಕೂಡಲೇ ನೀವು ಯಾರು ಇದ್ದಿದ್ದಿಲ್ಲ. ಇವ್ರಂದ್ರೆ ನನಗೆ ಜನನ ಸೇರಿದ್ದೆ ಮುಗಿದ ಕೆಲಸ ಮಾಡ್ತೀರಿ. ನೀವು 15 ಮಂದಿ ಹತ್ರ ರಗಡ ಆಗ್ತದೆ. ನೀವು ಉಳಿದು ತಮ್ಮ ಸೌಡಿನಾಗ ಬಂದವು ತಮ್ಮ ಸೌಡಿನಾಗ ಹೋಗ್ತಾರೆ. ಅವ್ರೇನು ಕೆಲಸ ಸರೋರು ಅಲ್ಲ ಕೇಳಿ. ಅದಕ್ಕೆ ಆದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು. ನಾವು 3,000 ಮಂದಿಗೆ ಹೇಳಿದ್ವಿ. 3,000 ಮಂದಿ ಬರ್ತಾರೆ. ಊಟಕ್ಕಂದ್ರೆ ಎಲ್ಲರೂ ಹಾಜರಾಗ್ತಾರೆ. ನೀವು ಹೆಂಗೆ ಚಿಂತೆ ಮಾಡ್ಬೇಕಂತ ಹೇಳಿದ್ವಿ. ಮಹಾಪ್ರಸಾದ ಬೇಳೆ ಎಲ್ಲರೂ ಇರ್ತಾರೆ. ಅದ್ರೊಳಗೆ ಎಷ್ಟು ಮಂದಿಲ್ಲಪ್ಪ ಆದಾಗ್ಯೂ ಸಹಿತ ಒಂದು 10-15 ದಿವಸ ನೀವೆಲ್ಲರೂ ಬಂದಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು.
ಪೂಜಾರಿ ಸರ್ಗೆ ಒಂದು ತಡಾಗಿ ಅಂತ ನಾ ತಡಾಗೆ ಬರಲಿ ದೊಡ್ಡ ಬರಲಿ 10 ರಿಂದ 12 ನಿಮಿಷ ಇರ್ತೀನಿ ಅಂತ ಹೇಳಿದ್ದೆ. 12 ಮುಂದೆ 1 ನಿಮಿಷ ಹೇಳ್ತೀನಿ.